ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಟೀ ಅಂದ್ರೆ ಯಾರು ತಾನೇ ಇಷ್ಟ ಇಲ್ಲ ಹೇಳಿ. ಕಂಪಲ್ಸರಿ ಟೀ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಈ ವರ್ಕ್ ಪ್ರೆಷರ್, ಟೆನ್ಷನ್ ಇದೆಲ್ಲದ್ರ ನಡುವೆ ನಮ್ಗೆ ರಿಲ್ಯಾಕ್ಸ್ ಆಗೋದಕ್ಕೆ ಒಂದು ಟೀ ಬೇಕೇ ಬೇಕು ಅಂತ ಅನ್ಸುತ್ತೆ ಎಲ್ರಿಗೂ ಕೂಡ. ಅವಾಗ ನಾವು ಈ ರೀತಿ ಮಸಾಲಾ ಟೀ ಪೌಡರ್ ನ ಮನೇಲೆ ಮಾಡಿಟ್ಕೊಂಡು ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡ್ರೆ ಇನ್ನೂ ಕೂಡ ರಿಲೀಫ್ ಸಿಗುತ್ತೆ ನಮಗೆ ಆ ಟೆನ್ಷನ್ ಇಂದ. ತುಂಬಾನೇ ಇಷ್ಟಪಟ್ಟು ಕುಡಿತಾರೆ. ನಾನು ನನ್ನ ಫ್ರೆಂಡ್ಸ್ ಇರ್ಬೋದು, ನೈಬರ್ಸ್ ಇರ್ಬೋದು, ಎಲ್ರಿಗೂ ಕೂಡ ಮಾಡ್ಕೊಟ್ಟಾಗ ಅವರು ನನ್ಗೆ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಟೀ ತುಂಬಾನೇ ಚೆನ್ನಾಗಿದೆ ವೀಣಾ ಅಂತ ಹೇಳಿ. ಹಂಗಾಗಿ ನಾನ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬಾನೇ ಸಿಂಪಲ್ ನಾನ್ ಮಾಡುವಂತದ್ದು. ತುಂಬಾ ಜನ ತುಂಬಾ ತರ ಮಸಾಲಾ ಟೀ ಪೌಡರ್ ಗಳನ್ನ ಮಾಡ್ತಾರೆ, ಬಟ್ ನಾನು ತುಂಬಾನೇ ಸಿಂಪಲ್ ಆಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ನಿಮ್ಗೆ ಕುಡಿಯುವಾಗ ಯಾವುದೇ ರೀತಿ ಮಸಾಲೆ ಫೀಲ್ ಆಗದೆ ಇರೋ ರೀತಿ, ಹಾಗೆ ನೀವು ಅದನ್ನ ಕುಡ್ದಾಗ ನಿಮ್ಗೆ ಸಡನ್ ಆಗಿ ರಿಲೀಫ್ ಸಿಗುವಂತಹ ಒಂದು ಮಸಾಲೆ ಪೌಡರ್ ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಾಗೆ ಆ ಮಸಾಲಾ ಪೌಡರ್ ನ ಯೂಸ್ ಮಾಡಿ ನಾನು ಟೀ ಕೂಡ ಮಾಡ್ತೀನಿ. ಅದನ್ನ ಹೇಗ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಹಾಗಿದ್ರೆ ಇವಾಗ ಆ ಮಸಾಲಾ ಪೌಡರ್ ನ ಹೇಗ್ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಬನ್ನಿ. ನಾನಿವಾಗ ಇಲ್ಲಿ ಮಸಾಲಾ ಟೀ ಪೌಡರ್ ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್. ಸೊ ಪೌಡರ್ ನ ರೆಡಿ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಒಣಶುಂಠಿ, ಹಾಗೆ ಒಂದ್ 2-3 ಏಲಕ್ಕಿ, ಹಾಗೆ ಜಾಯಿಪತ್ರೆ ಮತ್ತೆ ಜಾಯಿಕಾಯಿ, ಚಕ್ಕೆ, ಒಂದ್ 10 ಮೆಣಸು, ಹಾಗೆ ಅಜ್ವೈನನ್ನ ತಗೊಂಡಿದೀನಿ. ಫಸ್ಟ್ ಇಷ್ಟನ್ನು ಕೂಡ ನಾವು ಡ್ರೈ ರೋಸ್ಟ್ ಅನ್ನ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಅದು ಮೆತ್ತಗಿರುತ್ತಲ್ವಾ, ಹಾಗಾಗಿ ಸ್ವಲ್ಪ ಅದು ಪೌಡರ್ ಆಗೋದಕ್ಕೆ ಹೆಲ್ಪ್ ಆಗ್ಲಿ ಅನ್ನೋ ತರ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಇದನ್ನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇಲ್ಲಿ ಬೇರೆ ಮಸಾಲೆಗಳನ್ನು ಕೂಡ ಯೂಸ್ ಮಾಡ್ಬೋದು, ಆದ್ರೆ ಈ ರೀತಿ ಸಿಂಪಲ್ ಆಗಿ ಮಸಾಲೆನ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಲೈಟ್ ಆಗಿ ಇಷ್ಟ ಆಗುತ್ತೆ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ನಾನು ತಣ್ಣಗಾಗೋದಿಕ್ಕೆ ಎತ್ತಿಟ್ಕೊಂಡಿದೀನಿ. ಇವಾಗ ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಇದನ್ನ ನಾನು ಕಲ್ಲಲ್ಲೇ ಈ ರೀತಿ ಪುಡಿ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆದ್ರೆ ನೀವು ಇದನ್ನ ಮಿಕ್ಸಿಲ್ ಕೂಡ ಮಾಡ್ಕೋಬಹುದು. ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮಿಕ್ಸಿಲಿ ಮಾಡ್ಕೊಳ್ಳಿ. ಬಟ್ ನಾನಿಲ್ಲಿ ಕಲ್ಲಲ್ಲೇ ಈ ರೀತಿ ಜಜ್ಕೊಳ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇವಾಗ ನೋಡಿ ಪೂರ್ತಿಯಾಗಿ ಸ್ವಲ್ಪ ತರ್ತರಿಯಾಗಿನೇ ಇದನ್ನ ಜಜ್ಕೋಬೇಕು, ಜಾಸ್ತಿ ಸಾಫ್ಟ್ ಮಾಡ್ಕೋಬಾರ್ದು. ಸಾಫ್ಟ್ ಆಗ್ಬಿಟ್ರೆ ಅಷ್ಟು ಚೆನ್ನಾಗ್ ಆಗಲ್ಲ, ಸ್ವಲ್ಪ ತರ್ತರಿಯಾಗಿನೇ ಇರ್ಬೇಕು. ಇವಾಗ ಇದನ್ನ ನಾನು ಪೂರ್ತಿ ಜಜ್ಕೊಂಡಿದೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ಮಿಕ್ಸರ್ ಅಲ್ಲಿ ಮಾಡ್ಕೋಬಹುದು. ಇವಾಗ ಪೌಡರ್ ರೆಡಿ ಆಗಿದೆ. ಹಾಗೆ ನಾನಿಲ್ಲಿ 100 ಗ್ರಾಮ್ ಆಗುವಷ್ಟು ಟೀ ಪೌಡರ್ ನ ತಗೊಂಡಿದೀನಿ. ಈ 100 ಗ್ರಾಮ್ ಟೀ ಪೌಡರ್ಗೆ ನಾನ್ ತೋರಿಸಿರುವಷ್ಟು ಮಸಾಲೆ ಕರೆಕ್ಟ್ ಆಗಿ ಆಗುತ್ತೆ. ನೀವು ಟೀ ಪೌಡರ್ ನ ಜಾಸ್ತಿ ತಗೊಳ್ತಾ ಇದ್ದೀನಿ ಅಂತ ಹೇಳಿದಾಗ ನೀವು ಮಸಾಲೆನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಹಾಕೋಬಹುದು. ಇವಾಗ ನಾನು ಆ ಪೌಡರ್ ನ ಟೀ ಪೌಡರ್ ಒಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಟೀ ಪೌಡರ್ ಬೇಕಾದ್ರೂ ತಗೋಬಹುದು. ಈ ರೀತಿಯಾಗಿ ಮಿಕ್ಸ್ ಮಾಡಿದ ಆದ್ಮೇಲೆ ನೀವು ಒಂದು ಏರ್ ಟೈಟರ್ ನಲ್ಲಿ ಕಂಟೈನರ್ ಅಲ್ಲಿ ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯ್ತು. ನಾನು ಇವಾಗ ಇದೇ ಟೀ ಪೌಡರ್ ನ ಯೂಸ್ ಮಾಡಿ ನಾನು ಹೇಗೆ ಟೀ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಇವಾಗ ನಾನಿಲ್ಲಿ 2 ಕಪ್ ಅಷ್ಟು ಟೀನ ಮಾಡ್ತಾ ಇದ್ದೀನಿ. ಹಾಗಾಗಿ ಫಸ್ಟ್ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ನೀರನ್ನ ಹಾಕೊಂಡಿದೀನಿ. ಇವಾಗ ನಾನು ಯಾವ ಪೌಡರ್ ನ ಮಾಡಿದೀನಿ ನೋಡಿ, ಅದೇ ಟೀ ಪೌಡರ್ ನ ಯೂಸ್ ಮಾಡ್ಕೊಂಡು 1 ಟೀ ಸ್ಪೂನ್ ಅಷ್ಟು ಹಾಕೊಂಡಿದೀನಿ. ಹಾಗೆ ನಾನಿಲ್ಲಿ ಹಸಿ ಶುಂಠಿನ ಯೂಸ್ ಮಾಡ್ತಾ ಇದ್ದೀನಿ. ಹಸಿ ಶುಂಠಿನ ಯೂಸ್ ಮಾಡೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಕಿಪ್ ಮಾಡ್ಬೋದು. ನಾವು ಆಲ್ರೆಡಿ ಪೌಡರ್ ಅಲ್ಲಿ ಒಣ ಶುಂಠಿನ ಆಡ್ ಮಾಡಿದೀವಿ. ನನಗೆ ತುಂಬಾನೇ ಇಷ್ಟ ಆಗುತ್ತೆ, ಹಾಗಾಗಿ ನಾನಿಲ್ಲಿ ಹಸಿ ಶುಂಠಿನ ಹಾಕೊಂಡಿದೀನಿ. ಹಾಗೆ 2 ಕಪ್ ಆಗೋಷ್ಟು ಟೀಗೆ ನಾನಿಲ್ಲಿ 2 ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಸಕ್ಕರೆ ಅಷ್ಟೇ ನಿಮ್ ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ, ಆದ್ರೆ ಜಾಸ್ತಿ ಸಕ್ಕರೆನ ಹಾಕೋಬೇಡಿ. ಇವಾಗ ಇದನ್ನ 1-2 ನಿಮಿಷ ಕುದಿಯೋದಿಕ್ಕೆ ಬಿಡ್ಬೇಕು. ಜಾಸ್ತಿ ಕೂಡ ಟೀ ಪೌಡರ್ ನ ಕುದಿಸ್ಬಾರ್ದು, ಯಾಕಂತ ಹೇಳಿದ್ರೆ ಕಹಿ ಬಂದ್ಬಿಡುತ್ತೆ ಟೀ ಪೌಡರ್ ಜಾಸ್ತಿ ಕುದಿಸೋದ್ರಿಂದ. ಹಾಗಾಗಿ ನಾನಿಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಲನ್ನ ತಗೊಂಡಿದೀನಿ. ನೀವು ಯಾವ ಹಾಲನ್ನ ಬೇಕಾದ್ರೂ ತಗೋಬಹುದು. ಇವಾಗ ಹಾಲು 1-2 ನಿಮಿಷ ಕುದಿ ಬರೋದಿಕ್ಕೆ ಬಿಡ್ಬೇಕಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಹೇಳಿ. ಇವಾಗ ಟೀ ರೆಡಿ ಆಗಿದೆ. ಜಾಸ್ತಿ ಕೂಡ ಕುದಿಸ್ಕೋಬಾರ್ದು.
ಹಾಲ್ ಹಾಕಿದ್ಮೇಲೆ ಒಂದ್ 2 ನಿಮಿಷ ಕುದಿಸ್ಬೋದು. ಈ ರೀತಿ ಕುದಿಸಿದ ಆದ್ಮೇಲೆ ನಾನು ಇವಾಗ ಇದನ್ನ ಕಪ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನ ಸೋಸುವಾಗ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಜಾಲರಿಯಲ್ಲಿ ಸೋಸ್ಕೋಬೇಡಿ, ಯಾಕಂದ್ರೆ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೇದಲ್ಲ. ಹಾಗಾಗಿ ನೀವು ಈ ರೀತಿ ಸ್ಟೈನ್ಲೆಸ್ ಸ್ಟೀಲ್ ಸಿಗುತ್ತೆ, ಅದನ್ನೇ ಯೂಸ್ ಮಾಡಿ, ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಒಂದು ರಿಲೀಫ್ ಆಗ್ಬೇಕು ಅಂತ ಹೇಳಿದ್ರೆ ಈ ರೀತಿ ಒಂದು ಮಸಾಲಾ ಟೀನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಾನ್ ಯಾವಾಗ್ಲೂ ಕುಡಿಯಲ್ಲ, ಬಟ್ ನನಗ್ ಬೇಕು ಅಂತ ಅನ್ನಿಸ್ದಾಗ ಖಂಡಿತವಾಗ್ಲೂ ಇದನ್ನ ನಾನ್ ಮಾಡ್ಕೊಂಡು ಕುಡಿತೀನಿ. ತುಂಬಾನೇ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಿ ಅಲ್ವಾ, ತುಂಬಾನೇ ಈಸಿಯಾಗಿ ಹಾಗೆ ತುಂಬಾನೇ ಟೇಸ್ಟಿ ಆಗಿರುವಂತ, ಹಾಗೆ ನಿಮ್ಗೆ ಬೇಗ ಕ್ವಿಕ್ ಆಗಿ ರಿಲೀಫ್ ಸಿಗುವಂತಹ ಒಂದು ಟೀ ಪೌಡರ್ ನ ಹೇಗೆ ಮಾಡ್ಕೊಂಡು ನೀವು ಇನ್ಸ್ಟಂಟ್ ಆಗಿ ಮನೆಯಲ್ಲೇ ಹೇಗೆ ಟೀ ಮಾಡ್ಕೋಬಹುದು ಅಂತ ಹೇಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಟೀ ಆರೋಗ್ಯಕ್ಕೆ ಒಳ್ಳೇದಲ್ಲ, ಆದಷ್ಟು ಇದನ್ನ ಕುಡಿಯೋದನ್ನ ಕಡಿಮೆ ಮಾಡಿ. ಯಾವಾಗ್ಲಾದ್ರೂ ಒಂದ್ಸಲ ನಿಮ್ಗೆ ತುಂಬಾನೇ ವರ್ಕ್ ಪ್ರೆಷರ್ ಇದೆ, ನನ್ಗೆ ಇವಾಗ ಟೀ ನೆಸೆಸಿಟಿ ಇದೆ, ನನ್ಗೆ ಬೇಕೇ ಬೇಕು ಅಂತ ಅನ್ನುವಾಗ ಮಾತ್ರ ನೀವು ಟೀನ ಪ್ರಿಫರ್ ಮಾಡಿ. ಅದನ್ನ ಬಿಟ್ಟು ನೀವು ಕಂಪಲ್ಸರಿ ರೆಗ್ಯುಲರ್ ಆಗಿ ಟೀನ ಜಾಸ್ತಿ ಕೂಡ ಕುಡಿಯೋದಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಪಿತ್ತ ಆಗುತ್ತೆ. ಟೀ ಆಗಿರ್ಬೋದು ಅಥವಾ ಕಾಫಿ ಆಗಿರ್ಬೋದು, ಇದನ್ನ ಜಾಸ್ತಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀವು ಬ್ಲಾಕ್ ಕಾಫಿ ಕುಡೀರಿ, ನಿಮ್ಮ ಆರೋಗ್ಯ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ನೀವು ಈ ರೀತಿ ಹಾಲ್ ಹಾಕಿ ಈ ರೀತಿ ಟೀ ಕಾಫಿ ಕುಡಿಯೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ಲ. ಅದಕ್ಕೋಸ್ಕರ ಹೇಳ್ತಿದೀನಿ, ಆದಷ್ಟು ನೀವು ಟೀ ಕುಡಿಯೋದನ್ನ, ಟೀ ಅಥವಾ ಕಾಫಿ ಕುಡಿಯೋದನ್ನ ಕಡಿಮೆ ಮಾಡ್ತಾ ಬನ್ನಿ. ಟೀ ಕಾಫಿ ಕಡಿಮೆ ಮಾಡಿದಷ್ಟು ನಿಮ್ಮ ಬ್ಯೂಟಿ ಕೂಡ ಚೆನ್ನಾಗಾಗತ್ತೆ, ಹಾಗೆ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಟೀ ಲವರ್ಸ್ ಇದ್ರೆ ಕಮೆಂಟ್ ಮಾಡಬೇಡಿ. ಮತ್ತೆ ಇವಾಗ ತಾನೇ ಮಸಾಲಾ ಟೀ ಪೌಡರ್ ನ ಮಾಡೋದನ್ನ ಹೇಳ್ಕೊಟ್ಟು ಮತ್ತೆ ಈಗ ಹೇಳ್ತಿದಿರಲ್ಲ ಅಂತ. ಹೌದು, ಟೀ ನಾನು ಕುಡಿತೀನಿ, ಆದ್ರೆ ಯಾವಾಗ್ಲೂ ಅಲ್ಲ, ರೆಗ್ಯುಲರ್ ಆಗಂತೂ ಕುಡಿಯಲ್ಲ. ನನ್ಗೆ ತುಂಬಾನೇ ಕಷ್ಟ ಆಗ್ತಾ ಇದೆ, ಅಂದ್ರೆ ತುಂಬಾ ತಲೆ ನೋವ್ತಾ ಇದೆ ಇವತ್ತು, ತುಂಬಾನೇ ನನ್ಗೆ ಟೀ ಬೇಕೇ ಬೇಕು, ನೆಸೆಸಿಟಿ ಇದೆ ನನಗೆ ಅಂತ ಇದ್ದಾಗ ಮಾತ್ರ ನಾನ್ ಟೀ ಕುಡಿತೀನಿ, ಕಂಪಲ್ಸರಿ ಕುಡಿಯಲ್ಲ. ನೀವು ಅಷ್ಟೇ, ಆದಷ್ಟು ಟೀ ಕಾಫಿ ಕುಡಿಯೋದನ್ನ ಕಡಿಮೆ ಮಾಡಿ. ಅದನ್ನ ಬಿಟ್ಟು ಬ್ಲಾಕ್ ಕಾಫಿನ ಅಭ್ಯಾಸ ಮಾಡ್ಕೊಳ್ಳಿ. ಬ್ಲಾಕ್ ಕಾಫಿ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ನಾನ್ ಮತ್ತೆ ಹೇಳ್ತಾ ಇದ್ದೀನಿ, ಟೀ ಕಾಫಿ ಕುಡಿಯೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬ್ಲಾಕ್ ಕಾಫಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬ್ಲಾಕ್ ಕಾಫಿ ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡುತ್ತೆ. ಬ್ಲಾಕ್ ಕಾಫಿ ತುಂಬಾನೇ ಒಳ್ಳೇದು. ಹಾಗಿದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ, ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.